ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮದುವೆ ಆಗಿರೋ ಹುಡುಗಿ ಈ ಯಾಗದಲ್ಲಿ ಕೂತ್ಕೋಬಾರ್ದು ಅಂತ ನೀನು ಸೂಚಿಸ್ತಾ ಇದೆಯಾ ಅಲ್ವಾ ಅಮ್ಮ? ನಾನು ಯಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ನನ್ನ ಕ್ಷಮಿಸ್ಬಿಡಿ, ನಂಗೆ ತೊಂದರೆ ಕೊಡಬೇಡಿ. ಏನಾಯ್ತಮ್ಮ? ಯಾಕೆ ಹೀಗೆ ಮಾಡ್ತಿದ್ಯಾ? ನಾವೊಬ್ಬ ವ್ಯಕ್ತಿನ ನಂಬ್ಕೊಂಡಿದ್ವಿ, ಅವ್ರು ಬಂದು ಗಲಾಟೆ ಮಾಡಿ ಹೊರಟು ಹೋದ್ರು. ಮನೆ ಮಗಳನ್ನ ಕೇಳಿದ್ವಿ, ಕತ್ತು ಕುಯ್ಯೋ ಕೋರಿಕೆನ ಕೇಳಿದ್ಲು. ನಿನ್ನ ನಂಬ್ಕೊಂಡ್ರೆ ಹೀಗೆ ಹೇಳ್ತಿದ್ಯಲ್ಲಮ್ಮ. ಏನಾಗಿದೆ ನಿಮ್ಮೆಲ್ಲರಿಗೂ? ಏನಾಗಿದೆ ನಿಮ್ಮೆಲ್ರಿಗೂ? ಕುಟುಂಬಕ್ಕೆ ಒಳ್ಳೇದಾಗೋ ಶುಭ ಕಾರ್ಯದಲ್ಲಿ ಎಲ್ರು ಯಾಕೆ ಸ್ವಾರ್ಥದಿಂದ ಯೋಚನೆ ಮಾಡ್ತಿದ್ದೀರಾ? ಸರಿ, ನೀನ್ ಕೂತ್ಕೋಬೇಡ, ಆದ್ರೆ ಕಾರಣ ಏನು ಅಂತ ಹೇಳಮ್ಮ. ಇಷ್ಟ ಇಲ್ಲ. ಇಷ್ಟ ಇಲ್ದೇ ಇರೋದು ಕೂಡ ಒಂದು ಕಾರಣ ಇರುತ್ತಲ್ಲಮ್ಮ, ಹೇಳಮ್ಮ. ಹೇಳಮ್ಮ. ಹೇಳು ಹೇಳು ಅವನಿ, ಹೇಳು ಹೇಳು ಹೇಳಮ್ಮ, ಹೇಳು. ಕಾರಣ ಹೇಳಮ್ಮ. ಬಲವಂತ ಮಾಡಬೇಡಿ ಅಪ್ಪ. ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳಲ್ವಾ, ತೊಂದರೆ ಕೊಡಬೇಡಿ. ಕಾರಣ ಇರುತ್ತೆ ಅಲ್ವೇನೋ? ತನ್ನ ವೈಯಕ್ತಿಕ ಕಾರಣಗಳು ಅವಳಿಗಿರುತ್ತೆ ಅಪ್ಪ, ಕೇಳೋ ಅಧಿಕಾರ ನಮಗೇನಿದೆ. ನೀನ್ ಸಡನ್ ಆಗಿ ಎಂಟರ್ ಆದೆ ಅಂದ್ರೆ, ಪರ್ಫೆಕ್ಟ್ ಟೈಮಿಂಗ್ಗೆ ಬಂದಿದ್ಯಾ ಅಂದ್ರೆ ಅವನಿ ಇಲ್ಲಿ ಮ್ಯಾಟರ್ ಎಲ್ಲ ಪೋಸ್ಟ್ ಮಾಡಿದಾಳೆ ಅಂತ ಅರ್ಥ. ನಿನ್ನ ಮದುವೆಗೋಸ್ಕರ ನಡೀತಿರೋ ಯಾಗ ಕಣೋ ಇದು. ಮದುವೆ ಆಗ್ದಿರೋ ಹುಡುಗಿ ಇದನ್ನ ಪೂರ್ತಿ ಮಾಡ್ಬೇಕು. ನಮ್ಮ ಒಳ್ಳೆದನ್ನ ಆಲೋಚಿಸೋ ಅವನಿ ಮಾಡಿದ್ರೆ ತಪ್ಪೇನಿದೆ? ಅವಳು ಒಳ್ಳೆತನನ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ವಮ್ಮ. ನಮ್ಮ ಮನೇಲಿ ಅತಿಥಿಯಾಗಿ ಅವನಿ ಇದ್ದಾಳೆ ಅನ್ ಮಾತ್ರಕ್ಕೆ ನೀವೇನ್ ಕೇಳಿದ್ರು ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀರಾ ನೀವು? ನಾನು ಕೇಳಿದ್ರಲ್ಲಿ ಅಂತ ತಪ್ಪೇನಿದೆ ಶ್ರೀಕರ್? ಅವನಿ ನಮ್ಮ ಮನೆ ವ್ಯಕ್ತಿನೇ ಅನ್ಕೊಂಡು ಸಹಾಯ ಕೇಳ್ದೆ, ಅದ್ರಲ್ಲಿ ಅಂತ ಪಾಪ ಏನಿದೆ? ಸ್ವಂತ ಮೊಮ್ಮಗಳನ್ನ ಕೇಳಿದ್ರೆ ಮದ್ವೆ ಮಾಡಿಸಿ ಅಂತ ಡಿಮಾಂಡ್ ಮಾಡದ್ಲು. ಅಂಥದ್ರಲ್ಲಿ ಅವನಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ?
ಅತ್ತೆ, ಶ್ರೀಕರ್ ಮದ್ವೆ ಕಾವ್ಯ ಜೊತೆನೆ ಅಂತ ಒಂದ್ ಮಾತ್ ಹೇಳಿ. ಕಾವ್ಯ ಒಂದ್ ಕ್ಷಣನೂ ಯೋಚನೆ ಮಾಡದೆ ಕೂತ್ಕೋತಾಳೆ. ಅದು ಕನಸಲ್ಲಿ ಕೂಡ ನಡೆಯಲ್ಲ. ಅವನಿ, ಕೊನೆ ಸಲ ಕೇಳ್ತಾ ಇದೀವಿ, ಯಾಗದಲ್ಲಿ ಕೂತ್ಕೊಳ್ತೀಯಾ ಇಲ್ವಾ? ಕೂತ್ಕೊಳ್ಳಲ್ಲ ಅಪ್ಪ. ಏನ್ರಿ, ನಾವು ನಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮಗನೇ ಅರ್ಥ ಮಾಡ್ಕೋತಿಲ್ಲ. ಹಾಗಿದ್ದಾಗ ಈ ಯಾಗ ಯಾಕೆ? ನಾವ್ ಯಾಕೆ ಇಲ್ಲಿರ್ಬೇಕು? ಯಾರಿಗೋಸ್ಕರ ಅಂತ ಕಷ್ಟಪಡ್ತಿದೀವೋ ಅವರೇ ಅರ್ಥ ಮಾಡ್ಕೊಳ್ದೆ ಇರುವಾಗ ನಾವಿಂತ ಪ್ರಯತ್ನ ಮಾಡೋದು ಅನಗತ್ಯ. ನಡೀರಿ. ಅಮ್ಮ, ಅರ್ಥ ಮಾಡ್ಕೋ ಅಮ್ಮ, ನನ್ ಮಾತು ಕೇಳಮ್ಮ. ಕೈ ಬಿಡೋ. ಲೈ, ನೀನ್ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಯಾಗನ ನಿಲ್ಲಿಸ್ದೆ ಅಂದ್ರೆ ಖಂಡಿತ ಏನೋ ರಹಸ್ಯ ಇದ್ದೇ ಇರುತ್ತೆ. ಸದ್ಯದಲ್ಲೇ ಎಲ್ಲಾರ್ ಗುಟ್ಟು ರಟ್ಟಾಗುತ್ತೆ. ಇನ್ನು ನಾವ್ಯಾಕಿಲ್ಲಿ? ಹೋಗೋಣ ಬನ್ನಿ. ಏನೋ ನಡೀತಿದೆ ಚಿಕ್ಕ ಬಾಮ. ಇದ ಕಂಡು ಹಿಡಿದೇನೆ ಬಿಡಲ್ಲ ಬಿಡು. ನಡೀರಿ ಹೋಗೋಣ. ದೇವ್ರೆ, ಸರಿಯಾದ ಸಮಯದಲ್ಲಿ ನನ್ನ ಗಂಡ ಬಂದು ನನ್ನ ಗಂಡಾಂತರದಿಂದ ಪಾರ್ ಮಾಡಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನು? ಉತ್ತರ ಹೇಳೋದಕ್ಕಾಗ್ದೇನೆ ಏನಾಗ್ಬಿಡ್ತಾ ಇದ್ನೋ ಏನೋ. ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಏನೇನೋ ನಡೀತಿದೆ. ಇದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅಂತ ನಿನಗೆ ಗೊತ್ತು. ಆದ್ರೂ ಕೂಡ ಅಗ್ನಿ ಪರೀಕ್ಷೆಗಳು ಎದುರಾಗ್ತಾನೆ ಇದೆ. ದಯವಿಟ್ಟು ಇನ್ನೊಂದ್ಸಲ ಈ ತರ ಪರೀಕ್ಷೆನ್ ಕೊಡ್ಬೇಡ. ನಾನ್ ತಡ್ಕೊಳಕ್ಕಾಗಲ್ಲ, ಅದನ್ನ ಎದುರಿಸೋಕೂ ಆಗಲ್ಲ. ನನ್ನ ಮದ್ವೆ ಮಾಡ್ಕೊಳ್ಳೋದ್ರಿಂದ ನಿಮಗಿಷ್ಟು ಸಮಸ್ಯೆಗಳು ಬರುತ್ತೆ ಅಂತ ನೀವ್ ತಾಳಿ ಕಟ್ಟೋ ಒಂದ್ ಕ್ಷಣ ಮುಂಚೆ ಗೊತ್ತಿದ್ರು ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಳ್ತಾ ಇರ್ಲಿಲ್ಲ. ನಿಮ್ ಪ್ರೀತಿನ ಒಪ್ಕೊಳ್ತಾನೂ ಇರ್ಲಿಲ್ಲ. ಒಳ್ಳೆ ವ್ಯಕ್ತಿನ ಬೇಡ ಅನ್ಕೊಂಡು ದುರಾದೃಷ್ಟವಂತಳಾಗಿ ಉಳ್ಕೊಂತ ಇದ್ದೆ. ನಿನ್ನ ಪ್ರೀತಿಸಿದ ಕ್ಷಣನೇ ನನ್ನ ಜೀವನ ನಿನಗೋಸ್ಕರನೇ ಅಂತ ಅನ್ಕೊಂಡೆ. ನೀನ್ ಬೇಡ ಅನ್ಕೊಂಡ್ರು ನಾನಂತೂ ಯಾವುದೇ ಕಾರಣಕ್ಕೂ ಬಿಡೋನಲ್ಲ. ನಮ್ಮ ಕುಟುಂಬದ ಬಗ್ಗೆ ಎಲ್ಲ ಗೊತ್ತಿದ್ದೆ ನಾನು ನಿನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ.
ಒಂದು ನಿಜಾನ ಮುಚ್ಚಿಡೋದು ತುಂಬ ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತೆ. ನಡೀತಿರೋ ಘಟನೆಗಳಿಗೆ ಕಾರಣ ನಾನೇ. ನೀನೇನು ವರಿ ಮಾಡ್ಕೋಬೇಡ. ಮನೆಗೆ ಹೋಗೋಣ ನಡಿ. ಮಾತನ್ನ ಧಿಕ್ಕರಿಸೋದಕ್ಕೆ ಅತ್ತೆ ಏನ್ ಅನ್ಕೊಂಡಿರ್ತಾರೋ. ಅಮ್ಮನ ಕೋಪ ಹರಿಯೋ ನೀರ್ ತರ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಅಂತ ಅರ್ಥ ಮಾಡ್ಕೋತಾಳ್ಬಿಡು. ಬಾ. ಯಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳಲ್ವಾ, ತೊಂದರೆ ಕೊಡ್ಬೇಡಿ. ತನ್ನ ವೈಯಕ್ತಿಕ ಕಾರಣಗಳು ಅವಳಿಗಿರುತ್ತೆ ಅಪ್ಪ. ಕೇಳೋ ಅಧಿಕಾರ ನಮಗೇನಿದೆ? ನಿಮ್ ಆವೇಶನ ಗಟ್ಟಿಯಾಗಿ ಮುಷ್ಟಿಲ್ ಮುಚ್ಚಿಟ್ಕೊಳ್ಳೋದ್ ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತೆ ಅತ್ತೆ? ನಿನ್ ಕಣ್ಣಿನ ನೋಟನ ಶಾಸನದ ಹಾಗೆ ನಾವೆಲ್ಲರೂ ಭಯ ಪಡ್ತಾ ಪಾಲಿಸ್ತೀವಿ. ಆದ್ರೆ ಆ ಅವನಿ ನೀನ್ ಎಷ್ಟೇ ಬೇಡ್ಕೊಂಡ್ರು ಬೆಲೆನೇ ಕೊಡ್ಲಿಲ್ಲ. ಅವನಿ, ಅಮ್ಮನ ಕೋಪ ಬೇಗ ಕಮ್ಮಿ ಆಗತ್ತಂತ ಹೇಳ್ದೆ ಅಲ್ವಾ? ಇನ್ನು ಯಾಕೆ ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ದೇವಸ್ಥಾನದಲ್ಲಿ ಗಂಡಾಂತರ ಅಂತ ಆಡ್ತೆ. ಆದ್ರೆ ಆ ಗಂಡಾಂತರ ಮನೇಲಿ ಯಾವ ರೂಪ ತಾಳುತ್ತೋ ಅಂತ ಭಯ ಆಗ್ತಿದೆ. ಅಂಗೈಯಲ್ಲಿ ಬೆಲ್ಲ, ಹೊಟ್ಟೆಲಿ ವಿಷ ಅನ್ನೋ ಹಾಗಿದೆ ಅವಳು ವರ್ತನೆ. ಆದ್ರೆ ನಿನಗೆ ಆ ವಿಷಯನೇ ಅರ್ಥ ಆಗ್ತಾ ಇಲ್ಲ. ಮತ್ತೆ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಹಾಗೆ ತುಂಬಾ ಸುಲಭವಾಗಿ ಮಾತು ಬದಲಾಯಿಸಿದ್ಲು. ಮಾತು ಕೊಟ್ಟು ತಪ್ಪಿದ್ರೆ ನಮ್ ಕೆನ್ನೆಗೆ ಬಾರಿಸ್ತಿದ್ದೆ. ಆ ಅವನಿನ ಮಾತ್ರ ಏನೂ ಅನ್ಲಿಲ್ಲ. ವೇದ, ಕೆಲವರು ಗೆಲ್ಲೋದ್ರಲ್ಲಿ ಸೋತೋಗ್ಬೋದೇ ಹೊರತು ಪ್ರಯತ್ನ ಮಾಡೋದ್ರಲ್ಲಿ ಗೆಲ್ತಾರೆ ಅಂತಾರೆ. ನಮ್ಮ ಪ್ರಯತ್ನಗಳು ನಮ್ದು. ಅನಾವಶ್ಯಕವಾಗಿ ನೋವು ತಿನ್ಬೇಡ. ಮನಸ್ಸಿಗೆ ನಾನು ಉತ್ತರ ಹೇಳೋಕ್ಕಾಗ್ತಿಲ್ಲ ರೀ. ಅವನಿ ಒಪ್ಕೊಂಡ ಹಾಗೆ ಒಪ್ಕೊಂಡು ಮನಸ್ಸು ಮಾತು ಬದಲಾಯಿಸ್ಕೊಳ್ಳೋದು ನನಗೆ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ. ಬಂಧು ನಿಷ್ಠೂರಕ್ಕಿಂತ ಅತಿಥಿ ನಿಷ್ಠೂರ ಮೇಲು ಅಂತಾರೆ. ನನ್ನ ಮಾತು ಕೇಳಮ್ಮ, ಆ ಅವನಿನ ಮನೆಯಿಂದ ಆಚೆ ಕಳಿಸ್ಬಿಡು. ಅವಕಾಶ ಸಿಕ್ತಲ್ವಾ ಅಂತ ಹೇಳಿ ಎಲ್ಲೇ ಮೀರ್ ಮಾತಾಡಬೇಡಿ. ನಮ್ ಹತ್ರ ಬರೋ ಅಷ್ಟೊತ್ತಿಗೆ ನಿಮ್ಗೆ ಮಿತಿ ಲಕ್ಷ್ಮಣ್ ರೇಖೆಗಳು ನೆನ್ಪಾಗುತ್ತೆ. ಬೇರೆಯವ್ರ ವಿಷಯದಲ್ಲಿ ಮಾತ್ರ ಎಲ್ಲ ಮರ್ತೋಗಿರುತ್ತೆ. ದೇವ್ರಿ, ಮನೇಲಿ ಯಾವುದೇ ಗಲಾಟೆ ಆಗ್ತಾ ಇರೋ ಹಾಗೆ ನೋಡ್ಕೋ. ಊಟಕ್ಕಿಲ್ದೇ ಇರೋ ಉಪ್ಪಿನಕಾಯಿ, ಬಾಯಾರಿಕೆಗಿಲ್ದೇ ಇರೋ ಮಜ್ಜಿಗೆ ಅನ್ನೋ ಹಾಗಿದೆ ನಮ್ ಪರಿಸ್ಥಿತಿ. ನನ್ನ ತಮ್ಮನ್ಗೆ ಕಾವ್ಯನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನೀನ್ ಹೇಳಿದ್ರೆ ಕಾವ್ಯ ಯಾಗದಲ್ಲಿ ಕೂತ್ಕೋತಾ ಇದ್ಲಲ್ವೇನಮ್ಮ? ಜಾತಕ ಹೊಂದಾಣಿಕೆ ಆಗದೆ ಇರೋ ಯಾವ ಹುಡುಗಿನೋ ನನ್ನ ಮನೆ ಚಿಕ್ಕ ಸೊಸೆ ಆಗಲ್ಲ ಅಂತ 1,00,000 ಸಲ ಹೇಳಿದೀನಿ. ಆದ್ರೂ ಪದೇ ಪದೇ ಯಾಕ ಮಾತು ಹೇಳ್ತ್ಯಾ? ಸರಿನಮ್ಮ, ನಿನ್ನ ಮಾತು ಕರೆಕ್ಟ್ ಅನ್ಕೊಳ್ಳೋಣ. ಕಾವ್ಯ ಮದ್ವೆ ಅನ್ನೋ ಕಾರಣಕ್ಕೆ ಯಾಗಕ್ಕೆ ಒಪ್ಕೊಳ್ಳಿಲ್ಲ. ಆದ್ರೆ ಅವನಿಗೇನ್ ಕಾರಣ ಇರತ್ತೆ? ಆ ಕಾರಣ ನಮ್ ಬಗ್ಗೆ ಇಲ್ದೇ ಇದ್ರು
ನೀವ್ ತಿಳ್ಕೊಳಕ್ಕೋಸ್ಕರ ಆದ್ರೂ ಕೇಳಿ. ನೀವ್ ಆ ಕಾರಣ ತಿಳ್ಕೊಳ್ಳಿಲ್ಲ ಅಂದ್ರೆ ಆ ಅವನಿಗೆ ನೀವಂದ್ರೆ ತುಂಬಾ ನಿರ್ಲಕ್ಷ್ಯ ಅಂತ ನಾವ್ ನಿರ್ಧಾರ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಬಲವಾದ ಕಾರಣನೇ ಆಗಿರುತ್ತೆ. ಅವನಿ ಬರ್ತಿದ್ ಹಾಗೇನೆ ಯಾಕೆ ಹಾಗೆ ಮಾಡಿದ್ಲೋ, ಬಲವಾದ ಕಾರಣ ಏನು ಅಂತ ಕೇಳಲೇಬೇಕು. ಅವನಿ, ಜಾಸ್ತಿ ಯೋಚನೆ ಮಾಡ್ತಿದ್ಯಾ? ನೀರು ಕುಡಿ. Everything will be all right. Don't take too much tension. ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿಗಳಿಗೆ ಅಧಿಪತಿಗಳಾಗಿರೋ ಪಾರ್ವತಿ ದೇವಿ, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿಗಳು ಈ ಸೂತ್ರದ ಮೇಲಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ತಾಳಿಗೆ ಪೂಜೆ ಮಾಡಿ, ಕುಂಕುಮಾರ್ಚನೆ ಮಾಡಿ, ದೊಡ್ಡವರ ಆಶೀರ್ವಾದಗಳು ಇದರಲ್ಲಿ ನಿಕ್ಷಿಪ್ತವಾದ ಮೇಲೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಪದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ ಅನ್ನೋ ಮಂತ್ರನ ವೇದ ಪಂಡಿತರು ಹೇಳ್ಬೇಕಾದ್ರೆ ವರ ವಧುವಿನ ಕುತ್ತಿಗೆಗೆ ಈ ತಾಳಿನ ಕಟ್ತಾನೆ. ಒಂದು ಕಟ್ಟುಪಾಡಿಗೆ, ಒಂದು ನಿಯಮಕ್ಕೆ, ಒಂದು ಒಪ್ಪಂದಕ್ಕೆ ಪ್ರತೀಕ ಈ ಸೂತ್ರ. ನಮ್ಮ ಮದುವೆ ಎಲ್ಲರ ಸಮ್ಮುಖದಲ್ಲೂ ಮದುವೆ ನಿಯಮಗಳಿಲ್ದೇನೆ ಒಂದು ಪೊಲೀಸ್ ಸ್ಟೇಷನಲ್ಲಿ ನಡೆದಿದ್ದಕ್ಕ ನಮ್ಗಿಷ್ಟು ಪರೀಕ್ಷೆಗಳು. ಈ ತಾಳಿ ಹೆಣ್ಣಿನ ಜೀವನಕ್ಕೆ 100 ವರ್ಷದ ಆನಂದ, 100 ವರ್ಷದ ರಕ್ಷಣೆ. ನೀವಿದನ್ ಕಟ್ಟಾಗ ತುಂಬಾ ಸಂತೋಷ ಪಟ್ಟೆ. ಆದ್ರೆ ಈಗಿದು ಯಾವತ್ತು ಬಯಲಾಗತ್ತೋ ಅಂತ ಪ್ರತಿ ಕ್ಷಣ ಭಯದಿಂದ ಬದುಕ್ತಾ ಇದ್ದೀನಿ. ಇದಕ್ಕೆ ಅಂತ ದೊಡ್ಡ ಬೆಲೆ ಇದ್ದಾಗ ದೇವಸ್ಥಾನದಲ್ಲಿ ಕಟ್ಟಿದ್ರು, 10 ಜನರೆದುರು ಕಟ್ಟಿದ್ರು, ಕಾಡಲ್ಲಿ ಕಟ್ಟಿದ್ರು, ಸಂತೆಲ್ ಕಟ್ಟಿದ್ರು, ಎಲ್ಲಿ ಕಟ್ಟಿದ್ರು, ಇದ್ರ ಶಕ್ತಿ ಇದಕ್ಕಿರತ್ತೆ. ತುಂಬಾ ಪ್ರೀತಿ ಮಾಡೋನ್ ಕೈಯಲ್ಲಿ ಈ ತಾಳಿನ ಕಟ್ಟಿಸ್ಕೊಂಡಿದೀಯಾ. ಈ ತಾಳಿ ಯಾವತ್ತೂ ಅನ್ಯಾಯ ಮಾಡಲ್ಲ, 10 ಜನರೆದ್ರು ಮರ್ಯಾದೆ ತೆಗೆಯಲ್ಲ. ನಿನಗೆ ಯಾವುದೇ ತೊಂದರೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಯಾಗದ ವಿಷಯದಲ್ಲಿ ಮನೇಲಿ ಏನಾದರೂ ಜಗಳ ಆದರೂ ನಾನು ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನೀನೇನು ಭಯ ಪಡಬೇಡ, ಸರಿನಾ? ದಡ್ಡ, ನನ್ಗಿಂತ ಮುಂಚೆನೆ ಬರ್ತೀನಿ ಅಂದಿದ್ದ.
ಇನ್ನೂ ಬಂದಿಲ್ಲ. ಯಾಕೆ ಕಾರ್ ನಿಲ್ಸಿದ್ರಿ? ಲಾಸ್ಟ್ ಟೈಮ್ ಏನೋ ತಗೋಬೇಕು ಅಂತ ಶಾಪಿಂಗ್ ಮಾಲಿಗೆ ಕರ್ಕೊಂಡು ಹೋಗಿ ಅಂತ ಕೇಳಿದೆ. ಅವಾಗ ಆಗ್ಲಿಲ್ಲ. ಮಾಲ್ ಬಂತು, ಅದಕ್ಕೆ ನಿಲ್ಲಿಸ್ದೆ. ಈಗೇನು ಬೇಡ ರೀ, ಮೊದಲು ಮನೆಗೆ ಹೋಗೋಣ. ಮನೆಗಷ್ಟು ಅರ್ಜೆಂಟಾಗಿ ಹೋಗೋ ಅಗತ್ಯ ಏನಿಲ್ಲ. ನೀನ್ ಬೇಕಾಗಿರೋದನ್ನ ತಗೊಂಡ್ ಬಾ. ಅಷ್ಟ್ರಲ್ಲಿ ನಾನು ಆಫೀಸ್ ಕಾಲ್ ಒಂದು ಮಾತಾಡ್ಕೋತೀನಿ.